ಮಧ್ಯಾಹ್ನದ ಮೇಲೆ ಗಾಳಿ ಬೀಸುವ ಹೊತ್ತಿಗೆ ಸರಿಯಾಗಿ ಮಂತ್ರನಾಗಾರಕ್ಕೆ ವಿಜಯ ಮಾಡಿಸಲು ಪೂಜ್ಯರಾದ ವಸಿಷ್ಠರ ಅಪ್ಪಣೆಯಾಗಿದೆ ಎಂದು ಪ್ರಹರಿಯು ಬಂದು ಶ್ರೀರಾಮನಲ್ಲಿ ಭಿನ್ನಯಿಸಿಕೊಂಡನು. ತತ್ಕ್ಷಣವೇ ಶ್ರೀರಾಮನು ಎದ್ದು ಅತ್ತ ನಡೆದನು. ಅಲ್ಲಿ ಪೂಜ್ಯರಾದ ವಸಿಷ್ಠರು, ಸುಮಂತ್ರನು, ಭರತ, ಲಕ್ಷ್ಮಣ, ಶತ್ರುಘ್ನರು ಶ್ರೀರಾಮನನ್ನೇ ಎದುರು ನೋಡುತ್ತಿದ್ದರು. ಅವರನ್ನೆಲ್ಲ ನೋಡಿ, ನನಗಾಗಿ ಕಾಯುತ್ತಿದ್ದೀರಾ ಎಂದು ಕೇಳುತ್ತಲೇ ಒಳಗೆ ಬಂದು ಉಪಸ್ಥಿತನಾದನು. ಎಲ್ಲರೂ ಅವರವರ ಉಚಿತಾಸನಗಳಲ್ಲಿ ಮಂಡಿಸಿಕೊಂಡ ಮೇಲೆ ಸುಮಂತ್ರನು ಕೈಜೋಡಿಸಿಕೊಂಡು ಮುಂದೆ ಹೇಗೆ ನಡೆದುಕೊಳ್ಳುವುದೋ ಎಂದು ವಸಿಷ್ಠರ ಮುಖವನ್ನು ನೋಡಿದನು. ಭರತನು ಎದ್ದು ನಿಂತು, ಹಿರಿಯಣ್ಣನಾದ ಶ್ರೀರಾಮನು ಅಭಿಷಿಕ್ತನಾಗಿ ಕೂಡಲೇ ರಾಜ್ಯಭಾರವನ್ನು ತೊಡಗುವ ಕೃಪೆ ಮಾಡಬೇಕು ಎಂದು ಕೇಳಿಕೊಂಡನು. ಶ್ರೀರಾಮನು, ನಿಮ್ಮೆಲ್ಲರ ಅಪೇಕ್ಷೆಯೇ ಹಾಗಿದ್ದರೆ ಪೂಜ್ಯರ ಅಪ್ಪಣೆಯನ್ನು ಶಿರಸಾವಹಿಸುತ್ತೇನೆ ಎಂದು ನುಡಿದನು. ವಸಿಷ್ಠರು, ಭರತನ ಅಪೇಕ್ಷೆಯೇ ಮಾನ್ಯವಾದುದು, ಆದರೆ ನಾಳೆಯೇ ಸುಮುಹೂರ್ತವಿರುವುದರಿಂದ ಶ್ರೀರಾಮನ ಮಹಾಪಟ್ಟಾಭಿಷೇಕವು ನಾಳೆಯೇ ಪೂರೈಸಲ್ಪಡಬೇಕು ಎಂದು ಸೂಚಿಸಿದರು. ಸುಮಂತ್ರನು, ಹೇಳುವವರಿಗೆಲ್ಲ ಹೇಳುವುದು ಎಂದು ಹೇಳುವಷ್ಟರಲ್ಲಿಯೇ ಶ್ರೀರಾಮನು, ಪೂಜ್ಯರು ಅಪ್ಪಣೆಯನ್ನೀಯುವುದಾದರೆ ಹೆಚ್ಚಿನ ಯಾವ ಗದ್ದಲವೂ ಬೇಡ, ವಿಧಿವಿಹಿತವಾದ ಕರ್ಮವು ಮಾತ್ರ ಜರುಗಿದರೆ ಸಾಕು ಎಂದು ಶ್ರೀರಾಮನೇ ಮಾತನ್ನು ಪೂರೈಸಿದನು. ಹಾಗೆಯೇ ಆಗಲಿ, ನಾಳೆಯೇ ಶ್ರೀರಾಮನಿಗೆ ಪಟ್ಟಾಭಿಷೇಕವಾಗಲಿ ಎಂದು ವಸಿಷ್ಠರು ಅಪ್ಪಣೆ ಮಾಡಿದರು. ಭರತಾದಿಗಳ ಮುಖಗಳು ಸಂತಸದಿಂದ ಅರಳಿದವು. ಸುಮಂತ್ರನು, ಶತ್ರುಘ್ನನು ಸಕಲ ಸಿದ್ಧತೆಗಳ ವ್ಯವಸ್ಥೆಗೆ ನಿಯೋಜಿಸಲ್ಪಟ್ಟರು. ವಸಿಷ್ಠರೇ ಮೇಲ್ವಿಚಾರಕರಾದರು. ಅಷ್ಟರಲ್ಲಿ ಶ್ರೀರಾಮನು ಲಕ್ಷ್ಮಣನನ್ನು ನೋಡಿ, ತಮ್ಮ, ಹಾಗಾದರೆ ನೀನೇ ಯುವರಾಜನಾಗಬೇಕು ಎಂದು ನುಡಿದನು. ವಸಿಷ್ಠರು ಮುಗುಳ್ನಗುವನ್ನು ಸೂಚಿಸಿದರೆ ಸುಮಂತ್ರನು, ಶತ್ರುಘ್ನನು ಮುಖ ನೋಡಿಕೊಂಡರು. ಆದರೆ ಲಕ್ಷ್ಮಣನು, ಅಣ್ಣ, ನಾನು ನಿನ್ನ ಕಿಂಕರನಲ್ಲದೆ ಸರ್ವಥಾ ಯುವರಾಜನಾಗಲಾರೆ. ಅಣ್ಣನಾದ ಭರತನೇ ಅದಕ್ಕೆ ತಕ್ಕವನು, ಅವನೇ ಆಗಬೇಕು. ನನಗೆ ಈ ಮಾತಿನ ಶಿಕ್ಷೆಯೇ ಸಾಕು, ಅದನ್ನೇ ಸಹಿಸಿಕೊಳ್ಳಲು ನನಗೆ ಶಕ್ತಿ ಇಲ್ಲ. ಅಂದು ಭರತನಿಗೆ ಯುವರಾಜ ಪಟ್ಟವಾಗಬೇಕೆಂದು ತಾಯಿ ಕೈಕೇಯಾದೇವಿಯವರು ಕೇಳಿಕೊಂಡರೆಂದು ಅವರ ಮೇಲೆ ಮುನಿದು ಅದನ್ನು ಸರ್ವಶಕ್ತಿಯಿಂದಲೂ ವಿರೋಧಿಸುತ್ತೇನೆಂದು ನಾನು ಏನೇನೂ ಆಡಿಕೊಂಡಿದ್ದೆನು. ಆಗ ನನಗೆ ನನ್ನ ತಪ್ಪು ತಿಳಿದಿರಲಿಲ್ಲ. ನಿನ್ನ ದಯೆಯಿಂದಲೇ ಆಯಿತು. ನಿನಗೆ ಬೇಕಾದರೆ ಹೇಳು ಎಂದು ಮುಂತಾಗಿ ನೀನು ನನಗೆ ಹೇಳಿದ್ದೆ. ನೀನು ಇನ್ನೂ ಇದೇ ಅಭಿಪ್ರಾಯದಲ್ಲಿದ್ದರೂ ನೀನು ಭರತನು ಕೂಡಿ ಸಂತೋಷದಿಂದ ಪದವಿಯನ್ನು ಕೊಡಬಲ್ಲಿರಿ. ಆದರೆ ನಾನು ಅನರ್ಹನಾಗಿ ಅದನ್ನು ಪಡೆದುಕೊಳ್ಳಲು ಸರ್ವತಾ ಸಿದ್ಧನಿಲ್ಲ. ಅಂದು ರೇಗಿದ್ದ ನನಗೆ ಈಗ ಈ ಮಾತು ಕೇಳಿ ಅಣಗಿಸಿದಂತಾಯಿತು. ಅಣ್ಣ, ನನ್ನ ತಪ್ಪನ್ನು ನೀವಿಬ್ಬರೂ ಕ್ಷಮಿಸಿ ಭರತನೇ ಯುವರಾಜನಾಗುವಂತೆ ಅನುಗ್ರಹಿಸಬೇಕು ಎಂದು ಉದ್ದಂಡವಾಗಿ ನಮಸ್ಕರಿಸಿದನು. ಭರತನು ಅವನನ್ನೆತ್ತಿ, ತಮ್ಮ, ನನಗೆ ಮಾತನ್ನಾಡಲು ಅವಕಾಶವಿಲ್ಲದಂತೆ ಮಾಡಿದೆ. ಖಿನ್ನನಾಗಬೇಡ. ಅಣ್ಣನ ಆಜ್ಞೆಯಂತೆಯೇ ನಾವು ನಡೆದುಕೊಳ್ಳೋಣ ಎಂದು ಸಂತೈಸಿದನು. ಆಗ ಶ್ರೀರಾಮನು ನಸುನಕ್ಕು, ಲಕ್ಷ್ಮಣನ ಮನಸ್ಸು ಶುದ್ಧವಾಗಿದೆ. ಅವನು ಇಂಗಿತವನ್ನರಿತೇ ಮಾತನಾಡಿದವನು. ಸಂತೋಷ, ಭರತನೇ ಯುವರಾಜನು ಎಂದು ನುಡಿದನು. ವಸಿಷ್ಠರು ಅದೇ ಸಾಧುವಾದುದು ಎಂದು ಒಪ್ಪಿಗೆಯನ್ನಿತ್ತರು. ಭರತನು ಅಪ್ಪಣೆ ಎಂದು ಶ್ರೀರಾಮನಿಗೂ ವಸಿಷ್ಠರಿಗೂ ವಂದಿಸಿದನು. ಸುಮಂತ್ರನು, ಶತ್ರುಘ್ನನು ನಗುತ್ತಲೇ ಮತ್ತೊಮ್ಮೆ ಮುಖಮುಖ ನೋಡಿಕೊಂಡರು. ಎರಡೂ ಕಾರ್ಯಗಳನ್ನು ಮರುದಿನವೇ ಪೂರೈಸುವುದೆಂದು ನಿರ್ಣಯವಾಯಿತು. ಅಂತೆಯೇ ಎಲ್ಲರೂ ಅವರವರ ಕಾರ್ಯಾಸಕ್ತರಾಗಿ ಅಲ್ಲಿಂದ ಹೊರಟರು. ಸುಮಂತ್ರನು ನಗರವನ್ನು, ಅರಮನೆಯನ್ನು ಇನ್ನೂ ವಿಶೇಷವಾಗಿ ಶೃಂಗರಿಸುವಂತೆ ಅಪ್ಪಣೆ ಮಾಡಿ ಕರೆಸಿಕೊಳ್ಳಬೇಕಾದವರಿಗೆಲ್ಲ ಕರೆ ಕಳುಹಿಸಿದನು. ಹಾಗೆಯೇ ನಾಳೆ ಶ್ರೀರಾಮಚಂದ್ರನ ಮಹಾಪಟ್ಟಾಭಿಷೇಕ ಸಮಾರಂಭವು ಜರುಗಲಿದೆ ಎಂದು ಬೀದಿಗಳಲ್ಲಿ ಡಂಗುರ ಹೊಡಿಸಿದನು. ಪುರ ಪ್ರಮುಖರನ್ನು ಬರೆಸಿಕೊಂಡು ಬೇಕಾದ ಸುವ್ಯವಸ್ಥೆಯ ಕುರಿತು ಆಲೋಚಿಸಿ ಅಂತೆಯೇ ಸಿದ್ಧತೆಗಳ ವ್ಯವಸ್ಥೆ ಮಾಡಿದನು. ನಾಗರಿಕರಿಗೆ ಎಲ್ಲಿಲ್ಲದ ಸಂತೋಷವಾಯಿತು. ನಿನ್ನೆ ಶ್ರೀರಾಮನ ದರ್ಶನ, ಇಂದು ಅವನ ಪುರಪ್ರವೇಶ, ನಾಳೆ ಅವನ ಪಟ್ಟಾಭಿಷೇಕ ಸಮಾರಂಭ, ಒಂದರ ಮೇಲೊಂದು ಅತ್ಯಂತ ಸಂತೋಷಕಾರಕವಾದ ಸಮಾರಂಭವೇ ಜರುಗುತ್ತಿರುವುದರಿಂದ ನಮ್ಮ ಭಾಗ್ಯವೇ ಭಾಗ್ಯ ಎಂದು ಅವರೆಲ್ಲರೂ ಅಡಿಗಡಿಗೆ ಆಡಿಕೊಳ್ಳುತ್ತಾ ತಮ್ಮ ತಮ್ಮ ಭಾಗದ ಕೆಲಸಗಳನ್ನು ಅತ್ಯಂತ ಆಸ್ಥೆ ವಹಿಸಿ ಪೂರೈಸತೊಡಗಿದರು.
ಶತ್ರುಘ್ನನು ತಾನು ಮಾಡಬೇಕಾದ ಯಾವತ್ತೂ ಕೆಲಸಗಳನ್ನು ಪೂರೈಸಿ ಆ ರಾತ್ರಿ ಮೊದಲ ಜಾವದಲ್ಲಿಯೇ ಬಂದು ಕಪಿರಾಜನಾದ ಸುಗ್ರೀವನನ್ನು ಕಂಡು ವಿಚಾರವನ್ನು ಅರುಹಿದನು. ಅವರೆಲ್ಲರೂ ಪರಮಾನಂದ ಭರತರಾಗಿ ಹಿರಿ ಹೀಗಿದರು. ಆಗ ಶತ್ರುಘ್ನನು, ಕಪಿರಾಜ, ನಾಳೆಯೇ ಶುಭ ಮುಹೂರ್ತವು, ಅಲ್ಲದೆ ಆ ಮಹಾಕಾರ್ಯವನ್ನು ಮುಂದೆ ದೂಡುವುದು ಸರಿಯಲ್ಲ. ಎಲ್ಲರ ಅಪೇಕ್ಷೆಯೂ ಹಾಗೆಯೇ ಆದುದರಿಂದ ನಾಳೆಯೇ ಎಂದು ನಿರ್ಧಾರವಾಯಿತು. ಆದರೆ ನಾನಾ ಪುಣ್ಯತೀರ್ಥಗಳು, ಚತುಸ್ಸಾಗರ ತೀರ್ಥಗಳು ಅಭಿಷೇಕ ಕಾರ್ಯಕ್ಕೆ ಅತ್ಯವಶ್ಯಕವಾದವುಗಳು. ಏನು ಮಾಡಲಿ? ಬರೇ ಗಂಗಾತೀರ್ಥದಲ್ಲೇ ಎಲ್ಲವನ್ನೂ ಆವಾಹಿಸಿ ಕೆಲಸವನ್ನು ಪೂರೈಸುವ ವಿಧಿ ಇದ್ದರೂ ಬೇರೆ ಬೇರೆ ತೀರ್ಥಗಳೇ ಒದಗಿದ್ದರೆ ಇನ್ನಷ್ಟು ಸೊಗಸುತ್ತಿತ್ತು. ಅಣ್ಣನು ಕಟ್ಟಳೆಯಂತೆ ಪೂರೈಸಿದರೆ ಸಾಕು ಎಂದು ನಿರೂಪಿಸಿದ್ದಾನೆ. ನಮಗೆ ಅದನ್ನು ಯಥಾಸಾಧ್ಯವಾಗಿ ವಿಜೃಂಭಣೆಯಿಂದಲೇ ನೆರವೇರಿಸಲು ಆಸೆ. ಸಾಕಷ್ಟು ಸಮಯಾವಕಾಶ ಇಲ್ಲದೆ ಇವುಗಳನ್ನು ಸಂಗ್ರಹಿಸಿಕೊಳ್ಳುವುದು ಹೇಗೆ ಎಂದು ಪ್ರಸ್ತಾವಿಸಿದನು. ಅದನ್ನು ಕೇಳಿದ ಹನುಮ, ನೀಲ, ಅಂಗದ, ಜಾಂಬವ, ಸುಷೇಣ, ಗಜ, ಗವಯ, ನಳ, ಪನಸಾದಿಗಳು ಅತ್ಯುತ್ಸಾಹದಿಂದ ತಮ್ಮ ತಮ್ಮ ಬಾಲಗಳನ್ನು ನೆಗೆಹಿ, ನಾವಿಲ್ಲವೇ ಶ್ರೀರಾಮನ ಪೂರ್ಣಾನುಗ್ರಹವನ್ನು ಪಡೆದ ಕಿಷ್ಕಿಂಧೆಯ ವೀರಭಟರಿಗೆ ದುಸ್ತರವಾದ ಕಾರ್ಯವು ಪ್ರಪಂಚದಲ್ಲಿ ಯಾವುದಿದೆ? ನಾಳೆಯೇ ಪಟ್ಟಾಭಿಷೇಕವು ನಡೆಯಬೇಕು. ಯಾವ ತೀರ್ಥ ಬೇಕು? ಯಾವ ವಸ್ತು ಒಡವೆಗಳು ಬೇಕು? ಅಲ್ಲ, ಇನ್ನಾವ ಮಹಾಕಾರ್ಯಗಳು ಪೂರೈಸಲ್ಪಡಬೇಕು. ಒಂದನ್ನು ಬಾಕಿ ಇಡದೆ ಉದಯವಾಗುವ ಮೊದಲು ನಾವು ಸಿದ್ಧಪಡಿಸುತ್ತೇವೆ. ನಮ್ಮ ಸ್ವಾಮಿಯ ಪಟ್ಟಾಭಿಷೇಕಕ್ಕೆ ನಾವಲ್ಲವೇ ಸಾಮಗ್ರಿಗಳನ್ನು ಒದಗಿಸಬೇಕಾದುದು. ಅದಕ್ಕಾಗಿಯೇ ಕಾಲವು ಒದಗಿ ಬಂದಿದೆ. ಯಾವ ಸಂದೇಹವೂ ಬೇಡ, ನಾವಿದ್ದೇವೆ ಎಂದು ಪ್ರತ್ಯೇಕವಾಗಿ ನುಡಿದು ತಮ್ಮ ಕಪಿರಾಜನನ್ನು ನೋಡಿದರು. ಸುಗ್ರೀವನು, ಸರಿ, ಏನು ಬೇಕೋ ಅದಕ್ಕೆ ಅಪ್ಪಣೆಯಾಗಲಿ ಎಂದು ಶತ್ರುಘ್ನಲ್ಲಿ ನಿವೇದಿಸಿಕೊಂಡನು. ಶತ್ರುಘ್ನನು, ಪುಣ್ಯತೀರ್ಥೋದಕಗಳು ಮಾತ್ರ ಬೇಕಾಗಿವೆ, ಮತ್ತೆಲ್ಲವೂ ಸಿದ್ಧವಾಗಿವೆ ಎಂದು ಹೇಳಿ ಪಟ್ಟಾಭಿಷೇಕಕ್ಕೆ ಆಮಂತ್ರಣವನ್ನಿತ್ತು ಅಲ್ಲಿಂದ ವಿಭೀಷಣನಲ್ಲಿಗೆ ಬಂದನು. ಅಲ್ಲಿಯೂ ವಿಚಾರವನ್ನು ಅರುಹಿ ಆಮಂತ್ರಣವನ್ನಿತ್ತು ಹೊರಟನು. ವಿಭೀಷಣನಿಗೆ ಅದನ್ನೂ ಈ ಕಣ್ಣುಗಳಿಂದ ಕಾಣುವ ಸೌಭಾಗ್ಯವೂ ಬಂತಲ್ಲ ಎಂದು ಎಲ್ಲದ ಸಂತಸವಾಯಿತು. ವಿ ಎನ್ ಭಾಗವತ್, ಬಲ್ಪಳ್ಳಿ.